ಸ್ನೇಹಿತರೆ, ಒನ್ ಸ್ಟೆಪ್ ಟು ಸಕ್ಸಸ್ ಚಾನಲ್ಗೆ ತಮ್ಮೆಲ್ಲರಿಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ಸೆಷನ್ನಲ್ಲಿ 10th LBA ಏನು ಇಂಗ್ಲೀಷ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಇವತ್ತಿನ ಒಂದು ವಿಡಿಯೋಲ್ಲಿ ಪ್ರೋಸ್ 4 ಡಾಕ್ಟರ್ BR ಅಂಬೇಡ್ಕರ್ ಅಂತ ಇದೆ. ಸೊ ಈ ಒಂದು ಚಾಪ್ಟರ್ ಕುರಿತು ಸಂಪೂರ್ಣವಾದ ಮಾಹಿತಿನ ನೋಡ್ತಾ ಹೋಗೋಣ. ಗ್ರಾಮರ್ ಪಾರ್ಟ್ಗೆ ಸಂಬಂಧಪಟ್ಟಂತೆ ನಮ್ಮ ಶಿಕ್ಷಕರ ನೇಮಕಾತಿಗೆ, ಅದ್ರ ಜೊತೆಗೆ ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗೆ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ತಿಳಿಸ್ತಾ, ಯಾರೆಲ್ಲ ಹೊಸದಾಗಿ ಇವತ್ತಿನ ನನ್ನ ಚಾನಲೆಲ್ಲ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಇರ್ತಕ್ಕಂತಹ ಬೆಲ್ ಬಟನ್ ಮೇಲೆ ಪ್ರೆಸ್ ಮಾಡಿದರೆ ನಾನು ಮಾಡಿದ ಮೊದಲ ವಿಡಿಯೋ ನಿಮಗೆ ಸೇರುತ್ತೆ ಅಂತ ತಿಳಿಸ್ತಾ ಇವತ್ತಿನ ತರಗತಿಯನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇದಕ್ಕಿಂತ ಮುಂಚೆ ನಾವು 3rd ಪ್ರೋಸ್ನ ಮುಗಿಸಿದ್ದೀವಿ. ಅದಾದಮೇಲೆ ಪೋಯಮ್ ಇತ್ತು. ಸೊ ಇವಾಗ ನೋಡ್ತಾ ಇದ್ದೀರಾ, ಪೋಯಮಲ್ಲಿ ಯಾವುದೇ ಒಂದು ಏನಿಲ್ಲ ಅಂತಂದರೆ ಗ್ರಾಮರ್ ಪಾರ್ಟಿ ಹಾಗೆ ಇಲ್ಲ. ಹಾಗಾಗಿ ಇದನ್ನು ನಾನು ಸ್ಕಿಪ್ ಮಾಡ್ತಾ ಹೋಗ್ತಾ ಇದ್ದೀನಿ. ಸೊ ಇಲ್ಲಿ ನೀವು ವಾಚ್ ಮಾಡ್ಬೋದು ನೋಡಿ, ಯಾವುದೇ ಒಂದು ಏನಿಲ್ಲ, ಗ್ರಾಮರ್ ಪಾರ್ಟ್ ಇಲ್ಲ. ಸೊ ವಿ ಆರ್ ಮೂವಿಂಗ್ ಪ್ರೋಸ್ 4 ಡಾಕ್ಟರ್ BR ಅಂಬೇಡ್ಕರ್ ಅಂತ. ಸೊ ಇನ್ನೆಲ್ಲ ಇನ್ಫಾರ್ಮೇಷನ್ ಇದೆ ಅಂತ ನೋಡ್ತಾ ಹೋಗೋಣ ಸ್ನೇಹಿತರೆ, ಓಕೆನಾ? ಸೊ ನೋಡಿ, ಡೈರೆಕ್ಟಾಗಿ ನಾನು ಲಾಂಗ್ ಕ್ವಶನ್ಸ್ ಎಲ್ಲ ಓದ್ತಾ ಟೈಮ್ ವೇಸ್ಟ್ ಮಾಡೋದಿಲ್ಲ. ಸೊ ಡೈರೆಕ್ಟಾಗಿ ನಾವು ಏನು ಮಾಡೋಣ, ಫಸ್ಟ್ ಕ್ವಶನ್ನ ರೀಡ್ ಮಾಡೋಣ. ಚೂಸ್ ದ ಅಪ್ರಾಪ್ರಿಯೇಟ್ ಕ್ವಶನ್ ಟ್ಯಾಗ್ ಫಾರ್ ದ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಂತ ಕೊಟ್ಟಿದ್ದಾರೆ, ಓಕೆನಾ? ಸೊ ನಾವು ಕ್ವಶನ್ ಟ್ಯಾಗ್ನ ನೋಡಬೇಕಾಗಿದೆ. ಸೊ ಆ್ಯಸ್ ಯೂಸ್ವಲ್ ನಾನು ಯಾವಾಗಲೂ ಹೇಳುವಾಗ 2 ಪಾಯಿಂಟ್ಸ್ನ ನಾವು ಕ್ವಶನ್ ಟ್ಯಾಗಲ್ಲಿ ನೋಡಬೇಕಾಗಿರೋದು. ಸೊ ಒಂದು ಯಾವ ಟೆನ್ಸ್ ಇದೆ ಮತ್ತು ಪಾಸಿಟಿವ್ ನೆಗೆಟಿವ್ ಅಂತ, ಈ 2 ಕ್ಲೀವ್ನ ನಿಮ್ಗೆ ಗೊತ್ತಿದ್ದರೆ ಈಸಿಯಾಗಿ ನೀವು ಇದನ್ನು ಫೈಂಡ್ ಔಟ್ ಮಾಡ್ಬೋದು ಸ್ನೇಹಿತರೆ. ಸೊ ಫಸ್ಟ್ ಕ್ವಶನಲ್ಲಿ ಏನಿದೆ ನೋಡಿ, ಹಿ ಬಾಟ್ ಬುಕ್ಸ್ ಬೈ ದ ಕರ್ಟ್ಲಿಂಗ್ ಹಿಸ್ ಡೈಲಿ ನೀಡ್ಸ್. ಸೊ ಇದೊಂದು ಪಾಸಿಟಿವ್ ಸೆಂಟೆನ್ಸ್ ಇದೆ ಫ್ರೆಂಡ್ಸ್, ಅಲ್ವಾ? ಆ್ಯಂಡ್ ದೆನ್ ಸೊ ಇದೊಂದು ಪಾಸ್ಟ್ ಟೆನ್ಸ್ ಇದೆ. ಬಾಟ್ ಅಂತ ಬಂದಿದೆ ಅಂದರೆ ಇದೇನಾಗಿದೆ, ಪಾಸ್ಟ್ ಟೆನ್ಸ್ ಇದೆ ಅಂತ ಆಯಿತು. ಸೊ ಆನ್ಸರ್ ಏನಾಗುತ್ತೆ, ಡೋಂಟ್ ಹಿ, ಡಿಡ್ ನಾಟ್ ಹಿ, ಹ್ಯಾಸ್ ನಾಟ್ ಹಿ, ಡಸ್ ನಾಟ್ ಹಿ. ಸ್ನೇಹಿತರೆ, ಈಗ ಡಸ್ ನಾಟ್ ಹಿ ಅನ್ನೋದು ಪ್ರೆಸೆಂಟ್ ಟೆನ್ಸ್ ಬರೋದ್ರಿಂದ ನಾನು ಇದನ್ನು ಕ್ಯಾನ್ಸಲ್ ಮಾಡಿದ್ದೀನಿ. ಹ್ಯಾಸ್ ನಾಟ್ ಹಿ ಕೂಡ ಇದೊಂದು ಪ್ರೆಸೆಂಟ್ ಟೆನ್ಸಲ್ಲಿ ಆಗುತ್ತೆ, ಹಾಗಾಗಿ ಇದನ್ನು ಕೂಡ ಕ್ಯಾನ್ಸಲ್ ಮಾಡಿದ್ದೀನಿ. ಸೊ ಈಗ ನಮಗೆ ಡೋಂಟ್ ಹಿ, ಡಿಡ್ ನಾಟ್ ಹಿ ಅಂತ ಬಂದಿದೆ ಅಲ್ವಾ? ಸೊ ನೋಡಿ, ಇದು ಒಂದು ಪಾಸಿಟಿವ್ ಸೆಂಟೆನ್ಸ್ ಇದೆ ಅಂದರೆ ನೀವು ಇದನ್ನು ನೆಗೆಟಿವ್ ಮಾಡಬೇಕಾಗತ್ತೆ. ಇದೊಂದು ನೋಡಿ, ಡೋಂಟ್ ಅನ್ನೋದು ಕೂಡ ಒಂದು ಏನಾಗುತ್ತೆ, ಪ್ರೆಸೆಂಟ್ ಟೆನ್ಸಲ್ಲೇ ಬರೋದ್ರಿಂದ ಆನ್ಸರ್ ಡಿಡ್ ನಾಟ್ ಹಿ ಅಂತ ಆಗುತ್ತೆ. ಈ ರೀತಿ ನೀವು 1 ಆಪ್ಷನ್ ರೈಟ್ ಅನ್ನೋದಕ್ಕಿಂತ ಅದರ್ 3 ಆಪ್ಷನ್ ಯಾಕಾಗಲ್ಲ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಸೆಕೆಂಡ್ ಕ್ವಶನ್ ನೋಡಿ, ದ ಕಾನ್ಸ್ಟಿಟ್ಯೂಷನ್ ಈಸ್ ಅ ಫಂಡಮೆಂಟಲ್ ಡಾಕ್ಯುಮೆಂಟ್ ಅಂತ ಇದೆ. ದ ಕಾನ್ಸ್ಟಿಟ್ಯೂಷನ್ ಈಸ್ ದ ಫಂಡಮೆಂಟಲ್ ಡಾಕ್ಯುಮೆಂಟ್. ಏನಾದರೂ ಕಾನ್ಸ್ಟಿಟ್ಯೂಷನ್ದು ಪ್ರೊನೌನ್ಸ್ ಕರೆಕ್ಟ್ ಆಗಿರಲಿಲ್ಲ ಅಂದರೆ ನೀವು ಕರೆಕ್ಟ್ ಮಾಡ್ಕೊಳ್ಳಿ, ಓಕೆನಾ? ಎಸ್ ನೋಡಿ, ಫಸ್ಟ್ ಕ್ವಶನ್ ಏನಿದೆ, ಫಸ್ಟ್ ಆಪ್ಷನ್ ಏನಿದೆ, ಈಸ್ ಇಟ್, ಡಸ್ ನಾಟ್ ಇಟ್, ಈಸ್ ನಾಟ್ ಇಟ್, ವಾಸ್ ನಾಟ್ ಇಟ್ ಅಂತ ಇದೆ. ಫ್ರೆಂಡ್ಸ್, ಇದೊಂದು ಪ್ರೆಸೆಂಟ್ ಟೆನ್ಸ್ ಇದೆಯಲ್ಲ, ಸೊ ನಾವು ಜಸ್ಟ್ ಪ್ರೆಸೆಂಟ್ ಟೆನ್ಸ್ ಕಡೆ ಮಾತ್ರ ಗಮನ ಹಾರಿಸಿದ್ರೆ ಈಸ್ ನಾಟ್ ಇಟ್ ಅಂತ ಆಗುತ್ತೆ. ಆಲ್ರೆಡಿ ಅವರು ಈಸ್ ಅಂತ ತೊಗೊಂಡಿದ್ದಾರೆ. ಇದು ಪಾಸಿಟಿವ್ ಸೆಂಟೆನ್ಸ್ ಇದೆ. ಅದಾದಮೇಲೆ ಫ್ರೆಂಡ್ಸ್, ಇದೊಂದು ಪ್ರೆಸೆಂಟ್ ಟೆನ್ಸ್ ಇದೆ, ಹಾಗಾಗಿ ಈಸ್ ನಾಟ್ ಇಟ್ ಅಂತ ಆಗುತ್ತೆ. ಸೊ ನೀವು ಬೇರೆ ಯಾವುದೂ ಓದೋ ಅವಶ್ಯಕತೆಯೇ ಇಲ್ಲ. ಇಲ್ಲಿ ಈಸ್ ಬಂದಿದೆ, ಬಟ್ ಇದನ್ನು ಪಾಸಿಟಿವ್ ಆಗಲ್ಲ. ಪಾಸಿಟಿವ್ ಇದ್ದರೆ ನೆಗೆಟಿವ್ ಮಾಡಬೇಕು, ನೆಗೆಟಿವ್ ಇದ್ದರೆ ಪಾಸಿಟಿವ್ ಮಾಡಬೇಕು. ಅದಾದಮೇಲೆ ಯಾವ ಟೆನ್ಸ್ ಇದೆ ಆ ಟೆನ್ಸಲ್ಲಿ ನೀವು ಕ್ವಶನ್ ಟ್ಯಾಗ್ನ ಮಾಡಬೇಕಾಗತ್ತೆ. ಸೊ ನೆಕ್ಸ್ಟ್ ನೋಡಿ, ರೀಡ್ ದ ಕನ್ವರ್ಜೇಷನ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ಕರೆಕ್ಟ್ ಇಫ್ ಕ್ಲಾಸ್. ಸೊ ಇವಾಗ ನಾವು ಇಫ್ ಕ್ಲಾಸ್ನ ನೋಡ್ತಾ ಹೋಗೋಣ. ಎಸ್, ಯಾ. ಸೊ ಫಸ್ಟ್ ಕ್ವಶನ್ ನೋಡಿ, ಫಸ್ಟ್ ಏನಿದೆ, ಚಂದನ್, ಹಾಯ್ ಸ್ನೇಹ, ಹೇ ಸ್ನೇಹ, ಹ್ಯಾವ್ ಯು ಮಿಸ್ಡ್ ದ ಬಸ್? ಸ್ನೇಹ ರಿಪ್ಲೈಡ್, ಎಸ್, ಐ ಹ್ಯಾಡ್ ಗಾನ್ ದ ಬಸ್ ಸ್ಟೇಷನ್ ಎಟ್ 10:30 AM ಬಟ್ ದ ಬಸ್ ಹ್ಯಾಡ್ ಲೆಫ್ಟ್ ಎಟ್ 10:15 AM. ಸೊ ಇದು ಈ ಹಿಂದಿನ ಲೆಸನಲ್ಲೂ ಬಂದಿತ್ತು ಅಲ್ವಾ ಫ್ರೆಂಡ್ಸ್? ಸೊ ನೋಡಿ, ಈ ರೀತಿ ಕ್ವಶನ್ಸ್ ನಿಮ್ಗೆ ಬರಬಹುದು ಎಕ್ಸಾಮಲ್ಲಿ ಅಂತ ಆಯಿತು ಅಲ್ವಾ? ಸೊ ಚಂದನ್ ಏನು ರಿಪ್ಲೈ ಮಾಡ್ತಾನೆ, ಇಫ್ ಯು ಹ್ಯಾಡ್ ಗಾನ್ ಟು ದ ಬಸ್ ಸ್ಟೇಷನ್ ಎಟ್ 10 AM ಯು ಡ್ಯಾಶ್ ಮಿಸ್ಡ್ ದ ಬಸ್ ಅಂತ ಹೇಳಿದ್ದಾರೆ. ಸೊ ಏನು ಇಫ್ ಕ್ಲಾಸ್ ಬರುತ್ತೆ, ವುಡ್ ನಾಟ್ ಹ್ಯಾವ್, ವುಡ್, ವಿಲ್ ಹ್ಯಾವ್, ವುಡ್ ಹ್ಯಾವ್. ಯಾವ್ದು ಬರುತ್ತೆ, ವುಡ್ ನಾಟ್ ಹ್ಯಾವ್ ಅಂತ ಆಗುತ್ತೆ. ನೀನು ಆ ಬಸ್ನ ನೀನಂದ್ರೆ 10 AM ಬಂದಿದ್ದರೆ ಮಿಸ್ ಮಾಡ್ಕೋತಾ ಇರಲಿಲ್ಲ, ವುಡ್ ನಾಟ್ ಹ್ಯಾವ್ ಅಂತ ಆನ್ಸರ್ ಆಗುತ್ತೆ. ಎಕ್ಸ್ಪ್ಲೇನ್ ಮಾಡಿ ಅಥವಾ ಅದನ್ನು ಕಂಪ್ಲೀಟಾಗಿ ಹೇಳಿ ಅಂದರೆ ಇಫ್ ಕ್ಲಾಸಸ್ ಹೇಳೋಕ್ಕೆ ನಿಮ್ಗೆ 1 hour ಬೇಕಾಗುತ್ತೆ. ಜಸ್ಟ್ ಇಲ್ಲ ಆನ್ಸರ್ ನೋಡ್ತಾ ಹೋಗಿ, ಅದಾದಮೇಲೆ ನಿಮಗೆಲ್ಲನೂ ಗ್ರಾಮರ್ ಪಾರ್ಟಲ್ಲಿ ನಾನು ತೊಗೋತಾ ಇದ್ದೀನಿ. ಈಗ ನೋಡಿ, ಈಗ ಪ್ರೆಸೆಂಟ್ ಟೆನ್ಸ್ ನಡೀತಾ ಇದೆ
ಅಲ್ವಾ, ಟೆನ್ಸಸ್ ಹೇಳ್ತಾ ಇದ್ದೀನಿ. ಅದಾದಮೇಲೆ ಒನ್ ಬೈ ಒನ್ ಕ್ವಶನ್ ಟ್ಯಾಗ್ ಆಗಲಿ, ಇಫ್ ಕ್ಲಾಸಸ್ ಆಗಲಿ, ಏನೆಲ್ಲ ಗ್ರಾಮರ್ ಪಾರ್ಟಲ್ಲಿ ಬರುತ್ತೆ ಒಂದೊಂದೇ ನೋಡ್ತಾ ಹೋಗೋಣ. ಬಟ್ ಇಲ್ಲಿ ಯಾಕಂದರೆ ಫ್ರೆಂಡ್ಸ್ ನಿಮಗೆ 2 ಕ್ವಶನ್ಸು ಒಂದು ಕೇಳಿದ್ರೆ ಇನ್ನೆರಡು ಕ್ವಶನ್ಸು ಇನ್ನೊಂದು ಗ್ರಾಮರ್ ಪಾರ್ಟ್ ಕೇಳಿದ್ದಾರೆ. ಆ 2 ಕ್ವಶನ್ ಆದಮೇಲೆ ಇನ್ನೊಂದು 2 ಬೇರೆಯೇ ಇದೆ. ಸೊ ಪ್ರತಿಯೊಂದು ಸಲನೂ ನಾನು ನಿಮಗೆ ಗ್ರಾಮರ್ನ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಇಲ್ಲಿ LBA ಕ್ವಶನ್ ಆನ್ಸರ್ನ ಮಾತ್ರ ಡಿಸ್ಕಸ್ ಮಾಡ್ತಾ ಇದ್ದೀವಿ, ನೆನಪಿರಲಿ. ಯಾಕಂದರೆ ಕಮೆಂಟ್ ಬಾಕ್ಸಲ್ಲಿ ನೀವು ಹಾಕ್ತಿರ್ತೀರ, ಅದಕ್ಕೆ ನಾನು ಈ ಥರ ನಿಮ್ಗೆ ಹೇಳ್ತಾ ಇರೋದು. ನೋಡಿ ನೆಕ್ಸ್ಟ್ ಏನಿದೆ ಸವಿತಾದ್ ನೋಡೋಣ. ಡಿಡ್ ಯು ಗೋ ಟು ದ ಭರತನಾಟ್ಯಂ ಪ್ರೋಗ್ರಾಮ್? ಸೊ ಮಧುರಾ ಏನು ಹೇಳ್ತಾಳೆ, ಎಸ್ ಐ ಹ್ಯಾಡ್ ಬೀನ್ ವಿತ್ ಮೈ ಫ್ಯಾಮಿಲಿ, ಇಟ್ ವಾಸ್ ಫ್ಯಾಂಟ್ಯಾಸ್ಟಿಕ್. ಓಕೆ, ಸೊ ನಾನು ಹೋಗಿದ್ದೆ ಅಂತ ಹೇಳ್ತಿದ್ದಾಳೆ. ಸೊ ಸವಿತಾ, ಇಫ್ ಯು ಹ್ಯಾಡ್ ಕಾಲ್ಡ್ ಮೀ ಐ ಡ್ಯಾಶ್ ಜಾಯಿನ್ಡ್ ಯು. ನೋಡಿ, ಐ ಡ್ಯಾಶ್ ಜಾಯಿನ್ಡ್ ಯು. ಸೊ ನೀನೇನಾದರೂ ನನಗೆ ಕರೆದಿದ್ದರೆ ನಾನು ಕೂಡ ಬರ್ತಿದ್ದೆ ಅಂತ ಹೇಳ್ತಿದ್ದಾರೆ. ಸೊ ಯಾವ ಇಫ್ ಕ್ಲಾಸ್ ಬರುತ್ತೆ ಇಲ್ಲಿ? ಶುಡ್ ಹ್ಯಾವ್, ವುಡ್ ನಾಟ್ ಹ್ಯಾವ್, ಶುಡ್ ನಾಟ್ ಹ್ಯಾವ್ ಆರ್ ವುಡ್ ಹ್ಯಾವ್ ಅಂತ ಇದೆ ಫ್ರೆಂಡ್ಸ್. ಸೊ ಇಲ್ಲಿ ವುಡ್ ಹ್ಯಾವ್ ಅಂತ ಬರುತ್ತೆ, ವುಡ್ ಹ್ಯಾವ್ ಅಂತ ಬರುತ್ತೆ. ಆಪ್ಷನ್ ಡಿ ಕರೆಕ್ಟ್ ಆಗಿದೆ. ಆ್ಯಂಡ್ ದೆನ್ ಥರ್ಡ್ ಕ್ವಶನ್, ರೀಡ್ ದ ಕನ್ವರ್ಜೇಷನ್ ಆ್ಯಂಡ್ ಚೂಸ್ ದ ಕರೆಕ್ಟ್ ಇನ್ಫಿನಿಟಿವ್. ನೋಡಿ, ಈ 2 ಕ್ವಶನ್ಸಲ್ಲಿ ನಿಮ್ಗೆ ಏನು ಮುಗೀತು? ಈಗ ಇಫ್ ಕ್ಲಾಸ್ ಮುಗೀತು. ಇದಕ್ಕಿಂತ ಮುಂಚೆ ಏನು ಮಾಡಿದ್ವಿ? ಕ್ವಶನ್ ಟ್ಯಾಗ್ ಮಾಡಿದ್ವಿ. ಸೊ ಈಗ ನೋಡಿ ಇನ್ಫಿನಿಟಿವ್. ಸೊ 2 ಕ್ವಶನ್ಸ್ ಆದಮೇಲೆ ನಿಮ್ಮ ಗ್ರಾಮರ್ ಪಾರ್ಟ್ ಚೇಂಜ್ ಆಗ್ತಿದೆ ಅಂದರೆ ನಾನು ಪ್ರತಿಯೊಂದು ಪಾರ್ಟಲ್ಲೂ ನಿಮಗೆ ಗ್ರಾಮರ್ ಎಕ್ಸ್ಪ್ಲೇನ್ ಮಾಡ್ತಾ ಕೂತ್ಕೊಳ್ಳೋಕ್ಕಾಗಲ್ಲ. ಹಾಗಾಗಿ ನಾವೇನು ಮಾಡೋಣ, ಫಸ್ಟು ಇದನ್ನೆಲ್ಲ ಮುಗಿಸ್ಬಿಡೋಣ. ಓಕೆ, ಎಸ್. ಸೊ ಬನ್ನಿ, ನೆಕ್ಸ್ಟ್ ಕ್ವಶನ್ ಇನ್ಫಿನಿಟಿವ್ ಇದೆ, ಇನ್ಫಿನಿಟಿವ್ ಬಗ್ಗೆ ನೋಡ್ತಾ ಹೋಗೋಣ. ಎಸ್, ಸೊ ಇನ್ಫಿನಿಟಿವ್ ನೋಡಬೇಕಾಗಿದೆ ಫ್ರೆಂಡ್ಸ್. ಸೊ ಫಸ್ಟ್ ನೋಡಿ, ಮೋಹನ್ ಹೇಳ್ತಾರೆ, ಕಾನ್ಸ್ಟಿಟ್ಯೂಷನ್ ಈಸ್ ನಾಟ್ ಎ ಮೆರ್ಲಿ ಟು ಕ್ರಿಯೇಟ್ ದ ಆರ್ಗನ್ ಆಫ್ ದ ಸ್ಟೇಟ್ ಅಂತ ಕೊಟ್ಟಿದ್ದಾರೆ. ಓಕೆನಾ? ಸೊ ಏನಾಗುತ್ತೆ ಇದಕ್ಕೆ? ಎಸ್, ಇಟ್ ಈಸ್ ಆಲ್ಸೋ ಲಿಮಿಟ್ಸ್ ದೇರ್ ಅಥಾರಿಟೀಸ್ ಅಂತ ಕೊಟ್ಟಿದ್ದಾರೆ. ಫ್ರೆಂಡ್ಸ್, ನನಗೆ ಯಾವಾಗಲೂ ಕೂಡ ಕಾನ್ಸ್ಟಿಟ್ಯೂಷನ್ ಅನ್ನೋ ಪ್ರೊನೌನ್ಸು ಯಾವಾಗಲೂ ಕೂಡ ಸ್ವಲ್ಪ ನಾಲಿಗೆ ಏನಾಗುತ್ತೆ, ಹೊಳ್ಳೋದಿಲ್ಲ. ಸೊ ಹಾಗಾಗಿ ನಾನು ನಿಮ್ಗೆ ಪದೇ ಪದೇ ಹೇಳ್ತಾ ಇದ್ದೀನಿ, ನನ್ನ ಪ್ರೊನೌನ್ಸಿಯೇಷನ್ ರಾಂಗ್ ಆಗಿದ್ದರೆ ನೀವು ಪ್ರೊನೌನ್ಸ್ನ ಕರೆಕ್ಟ್ ಮಾಡ್ಕೊಳ್ಳಿ. ಓಕೆನಾ? ಎಸ್. ನೋಡಿ, ಇಲ್ಲಿ ಏನು ಮಾಡಬೇಕಿದೆ? ಇನ್ಫಿನಿಟಿವ್ನ ನಾವು ಕಂಡುಹಿಡಬೇಕಾಗಿದೆ ಅಲ್ವಾ? ಸೊ ಯಾವುದು ಇನ್ಫಿನಿಟಿವ್ ಆಗುತ್ತೆ ಇಲ್ಲಿ ಫ್ರೆಂಡ್ಸ್? ಟು ಕ್ರಿಯೇಟ್ ಅನ್ನೋದು ಎಲ್ಲಿ ಟು ಬರುತ್ತೆ ಅದೇ ಆನ್ಸರ್ ಆಗಿರುತ್ತೆ. ನೋಡಿ, ಯಾವಾಗಲೂ ಕೂಡ ಇನ್ಫಿನಿಟಿವಲ್ಲಿ. ಸೊ ಇದು ಮೇರ್ಲಿ ಆಗಲಿ, ಆರ್ಗನ್ಸ್ ಆಗಲಿ, ಲಿಮಿಟ್ಸ್ ಆಗಲಿ ಯಾವುದು ಆನ್ಸರ್ ಅಲ್ಲ. ಟು ಕ್ರಿಯೇಟ್ ಅನ್ನೋದು ಆನ್ಸರ್ ಆಗಿರುತ್ತೆ. ಸೊ ಯಾರೆಲ್ಲ ನನ್ನ ಜೊತೆಗೆ 6 to 10 ಎಲ್ಲ ಕ್ವಶನ್ ಆನ್ಸರ್ನ ಡಿಸ್ಕಸ್ ಮಾಡ್ಕೊಳ್ತಾ ಬರ್ತಿದ್ದೀವಲ್ವ, ಸೊ ನಿಮಗೆ ಈಸಿಯಾಗಿ ಇನ್ಫಿನಿಟಿವ್ ಅರ್ಥ ಆಗಿರುತ್ತೆ. ನೋಡಿ, ಸೆಕೆಂಡ್ ಕ್ವಶನಲ್ಲಿ ಏನಿದೆ? ಅಶೋಕ, ಗ್ರೇಟ್ ಸಜೆಸ್ಟ್ ಟ್ರೈ ಟು ಬ್ರಿಂಗ್ ಆಲ್ ದ ಕಮ್ಯುನಿಟೀಸ್ ಆಫ್ ಇಂಡಿಯಾ ಟುಗೆದರ್ ಇನ್ ಅ ಕ್ರಿಯೇಟಿವ್ ಏನಿದೆ? ಒಂದು ನಿಮಿಷ ರೀ, ಅದು ಕಾಣಿಸ್ತಾ ಇಲ್ಲ. ಪಾರ್ಟ್ನರ್ಶಿಪ್ ಅಂತ ಇದೆ. ಓಕೆನಾ? ಎಸ್. ಸೊ ಅಕ್ಷಯ್ ಹೇಳ್ತಾನೆ, ಟ್ರೂ, ಬಟ್ ಮೆನಿ ಪೀಪಲ್ ಕೀಪ್ ಆನ್ ವೈಡಿಂಗ್ ದ ಗ್ಯಾಪ್ ಆಫ್ ದೇರ್ ಬೆನಿಫಿಟ್ಸ್. ತುಂಬ ಜನ ಅವ್ರೇನು ಮಾಡಿರ್ತಾರೆ, ತುಂಬ ದೊಡ್ಡ ಒಂದು ವೈಡ್ ದ ಗ್ಯಾಪಲ್ಲಿ ಅವ್ರು ತಮ್ಮ ಬೆನಿಫಿಟ್ಸ್ನ ಮಿಸ್ ಮಾಡ್ಕೋತಾರೆ ಅಂತ. ಸೊ ಫ್ರೆಂಡ್ಸ್, ಆ ಸೆಂಟೆನ್ಸ್ ಏನಾದರೂ ಇರಲಿ, ನಮಗೇನು ಬೇಕು? ಇನ್ಫಿನಿಟಿವ್ ಬೇಕು. ಸೊ ಯಾವ ವರ್ಡು ಟು ಜೊತೆಗೆ ಇದೆ? ಇಲ್ಲಿ ನೋಡಿ, ಟು ಬ್ರಿಂಗ್ ಅಂತ ಇದೆ, ಇದೇ ಆನ್ಸರ್. ನೋಡಿ, ಫಿನಿಶ್. ಟು ಗ್ಯಾದರ್ ಇದೆ. ಟು ಗ್ಯಾದರ್ ಅನ್ನೋದು ಒಂದೇ ವರ್ಡು ಫ್ರೆಂಡ್ಸಲ್ಲಿ, ಅದು ಬೇರೆ ಬೇರೆಲ್ಲ. ಟು ಗ್ಯಾದರ್ ಅನ್ನೋದು ಒಂದೇ ವರ್ಡ್, ಹೌದಾ? ವೈಡಿಂಗ್ ಕೂಡ ಆಗೋದಿಲ್ಲ, ಕೀಪ್ ಕೂಡ ಆಗೋದಿಲ್ಲ. ಸೊ ಟು ಬ್ರಿಂಗ್ ಅನ್ನೋದು ಆನ್ಸರ್ ಆಗುತ್ತೆ. ಟು ಗ್ಯಾದರ್ ಆಗ್ಬೋದಾ ಮ್ಯಾಮ್ ಅಂತ ನೀವು ಕೇಳ್ಬೋದು. ಟು ಗ್ಯಾದರ್ ಅನ್ನೋದು ಒಂದೇ ವರ್ಡ್, ಟು ಬೇರೆ ಗ್ಯಾದರ್ ಬೇರೆ ಅಲ್ಲ. ಟುಗೆದರ್ ಅಂದರೆ ಜೊತೆ ಜೊತೆಗೆ ಅನ್ನೋ ಮೀನಿಂಗ್ನ ಕೊಡುತ್ತೆ. ಹಾಗಾಗಿ ಟು ಬ್ರಿಂಗ್ ರೈಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. ಸೊ ವಿಡಿಯೋ ಇಷ್ಟ ಆಗ್ತದೆ ದಯವಿಟ್ಟು ಲೈಕ್ ಮಾಡ್ತಾ ಹೋಗಿ ಫ್ರೆಂಡ್ಸ್. ನನ್ನ ಒಂದು ಪ್ರಯತ್ನಕ್ಕೆ ನಿಮ್ಮ ಒಂದು ಲೈಕ್ ಇರಲಿ. ರೀಡ್ ದ ಕನ್ವರ್ಜೇಷನ್ ಆ್ಯಂಡ್ ಚೂಸ್ ದ ಲ್ಯಾಂಗ್ವೇಜ್ ಫಂಕ್ಷನ್. ನೋಡಿ, ನಾವು ಲ್ಯಾಂಗ್ವೇಜ್ ಫಂಕ್ಷನ್ ಆಗಿರ್ಬೋದು, ಕ್ವಶನ್ ಟ್ಯಾಗ್ಸ್ ಆಗಿರಬಹುದು, ಇನ್ಫಿನಿಟಿವ್ ಆಗಿರ್ಬೋದು, 6 to 10 ಡಿಸ್ಕಸ್ ಮಾಡ್ಕೊಂಡು ಬಂದಿದ್ದೀವಿ ಅಂದರೆ ಪರ್ಫೆಕ್ಟ್ ಆಗಿದ್ದೀವಿ ಅಂತ ನಮಗೆ ಗೊತ್ತಿದೆ. ಯಾರೆಲ್ಲ ರೆಗ್ಯುಲರ್ ಕ್ಲಾಸಸ್ ನೋಡ್ತಾ ಇದ್ದಾರೆ ಅವರಿಗೆಲ್ಲ ಗೊತ್ತಿರುತ್ತೆ. ದಿಸ್ ಈಸ್ ದ ಬೆಸ್ಟ್ ಪಾರ್ಟ್ ಆಫ್, ಅದರಲ್ಲೂ 10th ವೆರಿ ಇಂಪಾರ್ಟೆಂಟ್, 10th ಕ್ವಶನ್ನು. ಓಕೆ,
ಎಲ್ ಬಿ ಎ ಕ್ವಶನ್ ವೆರಿ ಇಂಪಾರ್ಟೆಂಟ್. ಸೊ ಫಸ್ಟ್ ಕ್ವಶನನ್ನು ನೋಡಿ, ಏನಾದರೂ ಇಲ್ಲಿ ನಾವು ಅಂಡರ್ಲೈನ್ ಮಾಡಿ ಹೋಗೋಣ. ಡೈರೆಕ್ಟಾಗಿ ಅವರೇ ಕೊಟ್ಟಿದ್ದಾರೆ. ಲ್ಯಾಂಗ್ವೇಜ್ ಫಂಕ್ಷನ್ ಫಾರ್ ದ ಅಂಡರ್ಲೈನ್ ಸೆಂಟೆನ್ಸ್ ಅಂತ ಕೊಟ್ಟಿದ್ದಾರೆ. ಟೈಮ್ ವೇಸ್ಟ್ ಮಾಡೋದು ಬೇಡ, ಡೈರೆಕ್ಟಾಗಿ ಯಾವ್ದು ಅಂಡರ್ಲೈನ್ ಮಾಡಿದ್ದಾರೆ ಆ ಕಡೆಗೆ ಹೋಗೋಣ ಫ್ರೆಂಡ್ಸ್. ವೈ ಡೋಂಟ್ ಯು ಕನ್ಸಲ್ಟ್ ಆ್ಯನ್ ಎಕ್ಸ್ಪರ್ಟ್ ಡಾಕ್ಟರ್ ಅಂತ ಕೊಟ್ಟಿದ್ದಾರೆ. ವೈ ಡೋಂಟ್ ಯು ಕನ್ಸಲ್ಟ್ ಆ್ಯನ್ ಎಕ್ಸ್ಪರ್ಟ್ ಡಾಕ್ಟರ್ ಅಂತ ಕೊಟ್ಟಿದ್ದಾರೆ. ಇದೇನಾಗುತ್ತೆ? ಗಿವಿಂಗ್ ಅ ಸಜೆಷನ್, ಆಫರಿಂಗ್ ಅ ಹೆಲ್ಪ್, ಸೀಕಿಂಗ್ ಅ ಪರ್ಮಿಷನ್, ಎಕ್ಸ್ಪ್ರೆಸ್ಸಿಂಗ್ ಅ ಸಿಂಪತಿ. ಏನಾಗುತ್ತೆ? ಗಿವಿಂಗ್ ಅ ಸಜೆಷನ್ ಕೊಡ್ತಿದ್ದಾರೆ. ಅವರು ನಿಮಗೆ ಸಜೆಷನ್ ಮಾಡ್ತಿದ್ದಾರೆ. ಏನಂತ? ವೈ ಡೋಂಟ್ ಯು ಕನ್ಸಲ್ಟ್ ಅ ಎಕ್ಸ್ಪರ್ಟ್ ಡಾಕ್ಟರ್. ನೋಡಿ, ವೈ ಡೋಂಟ್ ಯು ಕನ್ಸಲ್ಟ್ ಆ್ಯನ್ ಎಕ್ಸ್ಪರ್ಟ್ ಡಾಕ್ಟರ್. ಯಾಕೆ ನೀವು ಒಂದು ಒಳ್ಳೆ ಎಕ್ಸ್ಪರ್ಟ್ ಇರೋ ಡಾಕ್ಟರ್ನ ಕನ್ಸಲ್ಟ್ ಮಾಡಬಾರ್ದು ಅನ್ನೋದು ಒಂದು ಸಜೆಷನ್ ಇದೆ ಅಲ್ಲಿ. ಹಾಗಾಗಿ ಸಜೆಷನ್ ಆಗುತ್ತೆ. ದೆನ್ ನೋಡಿ, ನೆಕ್ಸ್ಟ್ ಅಂಡರ್ಲೈನ್ ಮಾಡಿರೋ ಕ್ವಶನ್ಗೆ ಹೋಗೋಣ. ಕುಡ್ ಯು ಪ್ಲೀಸ್ ಟೀಚ್ ಮೀ ಸಮ್ ಗ್ರಾಮೆಟಿಕಲ್ ಸ್ಟ್ರಕ್ಚರ್ ಇನ್ ಇಂಗ್ಲೀಷ್ ಲ್ಯಾಂಗ್ವೇಜ್. ಕುಡ್ ಯು ಪ್ಲೀಸ್ ಅಂತ ಇದೆ ನೋಡಿ. ಕುಡ್ ಯು ಪ್ಲೀಸ್ ಟೀಚ್ ಮೀ ಸಮ್ ಗ್ರಾಮೆಟಿಕಲ್ ಸ್ಟ್ರಕ್ಚರ್ಸ್ ಇನ್ ಇಂಗ್ಲೀಷ್ ಲ್ಯಾಂಗ್ವೇಜ್. ಸೊ ಏನಿದೆ ಫ್ರೆಂಡ್ಸ್ ಇದು? ನಿಮ್ಮ ಕ್ವಶನ್ ನೋಡಿದ್ರೇ ಅರ್ಥ ಆಗುತ್ತೆ. ಅಲ್ಲಿ ಪ್ಲೀಸ್, ಕುಡ್ ಯು ಪ್ಲೀಸ್ ಅಂತ ಇದೆ. ಏನಾಗುತ್ತೆ? ರಿಕ್ವೆಸ್ಟಾ, ಅಡ್ವೈಸಾ, ಆಫರಿಂಗ್ ಹೆಲ್ಪಾ ಅಥವಾ ಎಕ್ಸೆಪ್ಟಿಂಗಾ? ಫ್ರೆಂಡ್ಸ್, ಇದೊಂದು ರಿಕ್ವೆಸ್ಟ್ ಆಗಿದೆ. ಕುಡ್ ಯು ಪ್ಲೀಸ್ ಟೀಚ್ ಮೀ ಅ ಸಮ್ ಗ್ರಾಮೆಟಿಕಲ್ ಸ್ಟ್ರಕ್ಚರ್ ಇನ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಅಂತ ಕೇಳ್ತಿದ್ದಾರೆ. ಸೊ ನಿಮ್ಗೆ ಅವರು ರಿಕ್ವೆಸ್ಟ್ ಮಾಡ್ಕೋತಿದ್ದಾರೆ. ಅದು ಲ್ಯಾಂಗ್ವೇಜ್ ಫಂಕ್ಷನ್ ಇದೆ. ಆ್ಯಂಡ್ ದೆನ್ ನೋಡಿ, ವೀರಣ್ಣ. ಐ ಆಮ್ ಥ್ಯಾಂಕ್ಫುಲ್ ಟು ಯು ಫಾರ್ ಹ್ಯಾವಿಂಗ್ ಹೆಲ್ಪ್ಡ್ ಮೀ ವಿತ್ ದ ಇಂಗ್ಲೀಷ್ ಗ್ರಾಮರ್. ಐ ಆಮ್ ಥ್ಯಾಂಕ್ಫುಲ್ ಟು ಯು ಫಾರ್ ಹ್ಯಾವಿಂಗ್ ಹೆಲ್ಪ್ಡ್ ಮೀ ವಿತ್ ದ ಇಂಗ್ಲೀಷ್ ಗ್ರಾಮರ್ ಅಂತ ಇದೆ. ಸೊ ಇಲ್ಲೇನಾಗ್ತಿದೆ ಫ್ರೆಂಡ್ಸ್? ಏನಾಗ್ತಿದೆ ನೋಡಿ, ಫಸ್ಟ್ ಆಪ್ಷನ್ ನೋಡ್ಕೊಳ್ಳೋಣ. ಸೀಕಿಂಗ್ ಹೆಲ್ಪಾ, ಎಕ್ಸ್ಪ್ರೆಸ್ಸಿಂಗ್ ಗ್ರ್ಯಾಟಿಟ್ಯೂಡಾ, ಆಫರಿಂಗ್ ಹೆಲ್ಪಾ ಅಥವಾ ಅಕ್ಸೆಪ್ಟಿಂಗ್ ಗ್ರ್ಯಾಟಿಟ್ಯೂಡಾ? ಅವರು ನಿಮಗೆ ಎಕ್ಸ್ಪ್ರೆಸ್ಸಿಂಗ್ ಗ್ರ್ಯಾಟಿಟ್ಯೂಡ್ನ ತಿಳಿಸ್ತಾ ಇದ್ದಾರೆ. ಸೊ ನೀವೇನು ಥ್ಯಾಂಕ್ ಯು ಅಂತ ಹೇಳ್ತಿದ್ದಾರೆ ಅಲ್ವಾ? ಸೊ ಏನಿದೆ ಇದು ಥ್ಯಾಂಕ್ ಯು ಅನ್ನೋದು? ಎಕ್ಸ್ಪ್ರೆಸ್ಸಿಂಗ್ ಗ್ರ್ಯಾಟಿಟ್ಯೂಡ್ ಫ್ರೆಂಡ್ಸ್. ಅವರು ನೀವು ಗ್ರಾಮರ್ನ ಹೇಳ್ಕೊಟ್ಟಿದ್ದಕ್ಕೆ ನಿಮಗೆ ಥ್ಯಾಂಕ್ಸ್ ಹೇಳ್ತಿದ್ದಾರೆ ಅಲ್ವಾ? ಎಸ್. ಸೊ ನೆಕ್ಸ್ಟ್ ಕ್ವಶನ್. ಸೊ ನೋಡಿ, ಕೊಲಾಕೇಟಿವ್ ವರ್ಡ್ಸ್ ಕೂಡ ತುಂಬ ಇಂಪಾರ್ಟೆಂಟ್, ಪದೇ ಪದೇ ಬರ್ತಾನೆ ಇದೆ ನೋಡಿ. ಕೊಲಾಕೇಟಿವ್ ವರ್ಡ್ಸ್ ವೆರಿ ಇಂಪಾರ್ಟೆಂಟ್ ನೋಡಿ. ಫಸ್ಟ್ ಏನಿದೆ? ಡಿಪ್ರೆಸ್ಡ್ ಅಂತ ಇದೆ. ಡಿಪ್ರೆಸ್ಡ್ಗೆ ಯಾವ್ದು ಆನ್ಸರ್ ಆಗುತ್ತೆ? ಡಿಪ್ರೆಸ್ಡ್ ಕ್ಲಾಸ್, ಡಿಪ್ರೆಸ್ಡ್ ಏನಿದೆ? ಪುಷ್ ಇದೆ, ಬಾಟಮ್ ಇದೆ, ಹ್ಯಾಂಡ್ ಇದೆ. ಏನಾಗುತ್ತೆ ಫ್ರೆಂಡ್ಸ್? ಅದು ಡಿಪ್ರೆಸ್ಡ್ ಕ್ಲಾಸ್ ಆಗುತ್ತೆ. ಡಿಪ್ರೆಸ್ಡ್ ಕ್ಲಾಸ್ ಆಗುತ್ತೆ ಅಂದರೆ ಒಂದು ಡಿಪ್ರೆಸ್ಡ್ ಆದಂತಹ ಒಂದು ಕ್ಲಾಸ್. ಕ್ಲಾಸ್ ಅಂದರೆ ಫ್ರೆಂಡ್ಸ್ ಇಲ್ಲಿ ವರ್ಗ. ವರ್ಗ ಅಂದರೆ ತರಗತಿ ಅಲ್ಲ. ವರ್ಗ ಅಂದರೆ ತರಗತಿ ಅಲ್ಲ. ಇಲ್ಲಿ ಜಾತಿಗಳು ಬರುತ್ತಲ್ಲ, ಕಾಸ್ಟ್ ಬರುತ್ತಲ್ಲ, ಹಾಗೆ. ಆ್ಯಂಡ್ ನೆಕ್ಸ್ಟ್ ಏನಿದೆ? ವರೇಷಿಯಸ್. ಈ ವರೇಷಿಯಸ್ಗೆ ಡಾಕ್ಟರ್, ಕುಕ್, ರೀಡರ್, ಟೇಲರ್ ಯಾವುದಾಗುತ್ತೆ ಫ್ರೆಂಡ್ಸ್? ಇಲ್ಲಿ ರೀಡರ್ ಆಗುತ್ತೆ. ವರೇಷಿಯಸ್ ರೀಡರ್ ಆಗುತ್ತೆ ನೋಡಿ. ಓಕೆ, ಇದು ತುಂಬ ಡಿಫ್ರೆಂಟ್ ಆಗಿದೆ. ಸ್ಟಾರ್ ಹಾಕಿಟ್ಕೊಳ್ಳಿ, ನೋಟ್ಸ್ ಮಾಡಿಟ್ಕೊಳ್ಳಿ. ಅದರ್ವೈಸ್ ನೀವೇನು ಮಾಡಬೇಕು? ಸ್ಕ್ರೀನ್ಶಾಟ್ನ ತೆಗೆದಿಟ್ಕೋಬೇಕು ಅಟ್ಲೀಸ್ಟ್. ಸೊ ಏನು ಮ್ಯಾಮ್ ಇಲ್ಲಿ ವರೇಷಿಯಸ್ ಅಂತ ಅಂದರೆ ಹೆಚ್ಚು ಇನ್ಫಾರ್ಮೇಷನ್ನ ತೆಗೆದುಕೊಳ್ಳೋದು. ಸೊ ಒಬ್ಬ ರೀಡರ್ ಏನು ಮಾಡ್ತಾರೆ? ಆ ಹೆಚ್ಚು ಇನ್ಫಾರ್ಮೇಷನ್ನ ತಗೋತಾ ಇರ್ತಾರೆ. ಹಾಗಾಗಿ ರೀಡರ್ಗೆ ವರೇಷಿಯಸ್ಸು ಕೊಲಾಕೇಟಿವ್ ವರ್ಡ್ ಆಗಿರುತ್ತೆ. ಸೋಷಿಯಲ್, ಹಾನೆಸ್ಟಿ ಇದೆ, ಮಿನಿಸ್ಟರ್ ಇದೆ, ಜಸ್ಟಿಸ್ ಇದೆ ನೋಡಿ, ಸ್ಪೀಕರ್ ಅಂತ ಇದೆ. ವಿಚ್ ಒನ್ ಈಸ್ ದ ರೈಟ್ ಆನ್ಸರ್? ಜಸ್ಟಿಸ್. ಸೋಷಿಯಲ್ ಜಸ್ಟಿಸ್ ಈಸ್ ದ ರೈಟ್ ಆನ್ಸರ್. ಇನ್ಸ್ಟೇಬಲ್ ಅಂತ ಇದೆ ಫ್ರೆಂಡ್ಸ್. ಓಕೆ, ಇದಕ್ಕೆ ಯಾವುದಾಗುತ್ತೆ? ಥರ್ಸ್ಟ್ ಆಗುತ್ತಾ ಅಥವಾ ಚಾಂಪಿಯನ್ ಆಗುತ್ತಾ, ಬುಕ್ಸ್ ಆಗುತ್ತಾ, ಡಾಕ್ಯುಮೆಂಟ್ ಆಗುತ್ತಾ? ಸೊ ಇದಕ್ಕೆ ಥರ್ಸ್ಟ್ ಆಗುತ್ತೆ. ಓಕೆ, ಇನ್ಸ್ಟೇಬಲ್, ಥರ್ಸ್ಟ್ ಅಂದರೆ ಏನು? ಹಸಿವು. ಯಾವುದರ ಹಸಿವು? ಇನ್ಸ್ಟೇಬಲ್. ಅವ್ರು ಇನ್ಸ್ಟೇಬಲ್ ಆಗಿದ್ದಾರೆ, ಸ್ಟೇಬಲ್ ಆಗಿಲ್ಲ, ಇನ್ಸ್ಟೇಬಲ್ ಆಗಿದ್ದಾರೆ. ಸೊ ಅದರ ಹಸಿವಿದೆ ಅವರಿಗೆ ಅಂತ. ಓಕೆ, ಸೊ ನೆಕ್ಸ್ಟ್ ನೋಡಿ. ಸೊ ಇದಕ್ಕೆ ನಂಬರ್ಸ್ನ ರೈಟ್ ದ ನಂಬರ್ ಆಫ್ ಸಿಲೆಬಲ್ ಫಾರ್ ಈಚ್ ಆಫ್ ದ ಫಾಲೋವಿಂಗ್ ವರ್ಡ್ಸ್ ಅಂತ ಕೊಟ್ಟಿದ್ದಾರೆ. ಇದೇನು ಬರಲ್ಲ ಬಿಡಿ ಫ್ರೆಂಡ್ಸ್,
ಏನಿಲ್ಲ, ವೆರಿ ಈಸಿ. ಆದರೂ ಕೂಡ ಹೇಳ್ಕೊಡ್ತೀನಿ. ನೀವು ಯಾವಾಗಲೂ ಕೂಡ ಸ್ಕಿಪ್ ಮಾಡಿಬಿಡಿ ಅಂತ ಹೇಳ್ತಿರ್ತೀರ. ಅದನ್ನು ನೀವು ಹಾಕ್ಕೊಂಡು ಡಿವೈಡ್ ಮಾಡಿಕೊಂಡು ಬರೆಯೋಂಥ ಕ್ವಶನ್ ನಿಮ್ಗೆ ಬರೋದೇ ಇಲ್ಲ. ಇದು ಯಾರಿಗೆ ಬರುತ್ತೆ ಗೊತ್ತಾ ಫ್ರೆಂಡ್ಸ್? ಇದು GPT ಪೇಪರ್ 2 ಬರೆಯೋವರೆಗೆ ಇದು ಕ್ವಶನ್ ಆಗುತ್ತೆ ನೋಡಿ. ಏನಿರುತ್ತೆ? ಪಿಲ್ಲರ್ನ ಡಿವೈಡ್ ಮಾಡಿದಾಗ ಎಷ್ಟು ಸಿಲೆಬಲ್ಸ್ ಬರುತ್ತೆ? ಪಿಲ್ಲರ್ ಅಲ್ಲಿ 2 ಸಿಲೆಬಲ್ ಬರುತ್ತೆ. ಅದಾದಮೇಲೆ ಏನಿದೆ ನೋಡಿ, ಫಂಡಮೆಂಟಲ್ ಅಂತ ಇದೆ. ಆ ಫಂಡಮೆಂಟಲ್ಲಿ ನಿಮ್ಗೆ 4 ಸಿಲೆಬಲ್ಸ್ ಬರುತ್ತೆ. ಸೊ ಈ ರೀತಿ ಬರುತ್ತೆ. ಓಕೆನಾ? ಎಸ್. ಸೊ ನೆಕ್ಸ್ಟ್ ಹೋಗೋಣ. ಜಸ್ಟ್ ನಾವು MCQ ಇರೋದು ಮಾತ್ರ ನೋಡ್ತಾ ಹೋಗೋಣ. ಎಸ್. ಸೊ ನೋಡಿ, fill in the blanks with the appropriate tense from the verb given in the brackets. ಇಲ್ಲಿ ವರ್ಕ್ ಕೊಟ್ಟಿದ್ದಾರೆ, ಇದನ್ನು ನಾವು ಕರೆಕ್ಟಾಗಿ ಮಾಡಬೇಕಾಗತ್ತೆ. ಓಕೆ. ಎಸ್. 7th question it is. Yes, 7th question. Baba Saheb come to be greatly dashed by the life and work of Mahatma Phule. ಸೊ ನಮ್ಮೆಲ್ಲರಿಗೂ ಗೊತ್ತಿದೆ, ಡಾಕ್ಟರ್ BR ಅಂಬೇಡ್ಕರ್ ಅವರು ಮಹಾತ್ಮ ಫುಲೆ ಅವರಿಂದ ಅವರ ಒಂದು ಪ್ರಭಾವದಿಂದ ಅವರ ಮೇಲೆ ಅವರ ಪ್ರಭಾವ ಬೀರಿತ್ತು ಅಲ್ವಾ? ಸೊ ಅವರ ಒಂದು ಇನ್ಫ್ಲೂಯೆನ್ಸಿಂದ ಬಂದಿದ್ದಾರೆ. ಸೊ ಈ ಒಂದು ಬ್ರ್ಯಾಕೆಟಲ್ಲಿ ಇರ್ತಕ್ಕಂಥದ್ದು ಕರೆಕ್ಟಾಗಿ ನಾವೇನು ಮೆನ್ಷನ್ ಮಾಡಬೇಕಿಲ್ಲಿ ಅಂತ ಅಂದರೆ ಫ್ರೆಂಡ್ಸ್, ಏನು ಮೆನ್ಷನ್ ಮಾಡ್ತೀರಾ? ಇನ್ಫ್ಲುಯೆನ್ಸ್ಡ್ ಅಂತ ಆಗಬೇಕಿದು. ಓಕೆ. ಇನ್ಫ್ಲುಯೆನ್ಸ್ ಅಂತ ಕೊಟ್ಟಿದ್ದಾರೆ, ಇನ್ಫ್ಲುಯೆನ್ಸ್ಡ್ ಅಂತ ಬರೀಬೇಕು. ಬಾಬಾ ಸಾಹೇಬ್ ಕಮ್ ಟು ಬಿ ಎ ಗ್ರೇಟ್ಲಿ ಇನ್ಫ್ಲುಯೆನ್ಸ್ಡ್ ಬೈ ದ ಲೈಫ್ ಆ್ಯಂಡ್ ವರ್ಕ್ ಆಫ್ ಮಹಾತ್ಮ ಫುಲೆ ಅವರ ಕೆಲಸ ಮತ್ತು ಅವರ ಲೈಫ್ ಸ್ಟೈಲು ಬಾಬಾ ಸಾಹೇಬ್ ಅಂಬೇಡ್ಕರ್ ಮೇಲೆ ಇನ್ಫ್ಲುಯೆನ್ಸ್ ಆಗಿದೆ. ಸೊ ಇನ್ಫ್ಲುಯೆನ್ಸ್ಡ್ ಬೈ ಅಂತಲೇ ಆಗಬೇಕದು. ಇನ್ಫ್ಲುಯೆನ್ಸ್ಡ್ ಬೈ ಅಂತ ಆಗಬೇಕು. ಇದೊಂಥರ ಪ್ಯಾಸಿವ್ ಸೆಂಟೆನ್ಸಲ್ಲಿ ಇದೆ ಫ್ರೆಂಡ್ಸ್. ಓಕೆ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಸೆಕೆಂಡ್ ಒನ್. ಬಾಬಾ ಸಾಹೇಬ್ಸ್ ನ್ಯೂಸ್ ಪೇಪರ್ಸ್ ಡ್ಯಾಶ್ ಆ್ಯಸ್ ದ ವಾಯ್ಸ್ ಆಫ್ ದ ಡಿಸ್ಪ್ರೆಸ್ಡ್. ಓಕೆ. ಡಿಪ್ರೆಸ್ಡ್ ಏನಾಗುತ್ತೆ ಇಲ್ಲಿ? ಸೊ ಬಾಬಾ ಸಾಹೇಬರು ಡಿಪ್ರೆಸ್ಡ್ ಅಂದರೆ ಏನು? ಡಿಪ್ರೆಸ್ಡ್ ಅಂದರೆ ಏನಾಗುತ್ತೆ ಅಂತಂದರೆ ಇಲ್ಲಿ ಒಂದು ನಿಮ್ಗೆ ಗೊತ್ತಿದೆ, ಅವರು ದಲಿತರಿಗೋಸ್ಕರ ಹೋರಾಡಿದ್ರು, ಅವರೆಲ್ಲ ಡಿಪ್ರೆಸ್ಡ್ ಆಗಿರ್ತಾರಲ್ವ ಫ್ರೆಂಡ್ಸ್, ಖಿನ್ನತೆ ಒಳಗಾದವರು ಅಂತ ಆ ವರ್ಡ್ನ ಎಕ್ಸಾಕ್ಟ್ ಮೀನಿಂಗ್ ಬರುತ್ತೆ. ಓಕೆನಾ? ಸೊ ಏನಾಗುತ್ತೆ ಇಲ್ಲಿ ಅಂದರೆ ವಾಸ್ ರೆಕಗ್ನೈಸ್ಡ್ ಅಂತ ಆಗುತ್ತೆ ಫ್ರೆಂಡ್ಸ್. ಬಾಬಾ ಸಾಹೇಬ್ಸ್ ನ್ಯೂಸ್ ಪೇಪರ್ ವಾಸ್ ರೆಕಗ್ನೈಸ್ಡ್ ಆ್ಯಸ್ ದ ವಾಯ್ಸ್ ಆಫ್ ದ ಡಿಪ್ರೆಸ್ಡ್ ಅಂತ ಆಗುತ್ತೆ. ಸೊ ನೆಕ್ಸ್ಟ್ ನೋಡಿ, ಪ್ರಿಪೊಸಿಷನ್ಸ್ನ ಬರೀಬೇಕಾಗಿದೆ. 8th ಕ್ವಶನ್ನಲ್ಲಿ fill in the blanks with the appropriate prepositions. ಡಾಕ್ಟರ್ BR ಅಂಬೇಡ್ಕರ್ ನೋಡಿ, ಡಾಕ್ಟರ್ ಅಂಬೇಡ್ಕರ್ ವಾಸ್ ಏಡೆಡ್ ಡ್ಯಾಶ್ ದ ಇಂಡೆಫಿಟೇಬಲ್ ಕಾನ್ಸ್ಟಿಟ್ಯೂಷನಲ್ ಅಡ್ವೈಸರ್ BN ರಾವ್. ಏನಾಗುತ್ತೆ ಇಲ್ಲಿ? ಯಾವ ಪ್ರಿಪೊಸಿಷನ್ ಬರುತ್ತೆ ಅಂದರೆ ಬೈ ಅಂತ ಆಗುತ್ತೆ ಫ್ರೆಂಡ್ಸ್. ಓಕೆನಾ? ಬೈ ಅಂತ ಬರುತ್ತೆ. ಬೈ BY ಬೈ BUY ಬೈ ಅಲ್ಲ, BY ಬೈ ಬರುತ್ತೆ. ದ ತಮಿಳ್ ಪೋಯೆಟ್ಸ್ ಅವಿ ಸಾಯಿ, ಒಂದು ನಿಮಿಷ ಅದಕ್ಕೆ ಕಾಣಿಸ್ತಾ ಇಲ್ಲ. ದ ತಮಿಳ್ ಪೋಯೆಟ್ಸ್ ಅವಿ ಸೆಡ್, ಓಕೆ, ಅವಿ ಆರ್ ಅವಾಯಿ said there are only 2 cards dash the word. This is very easy ಅಲ್ವಾ ಫ್ರೆಂಡ್ಸ್? ಇನ್ ದ ವರ್ಡ್ ಆಗುತ್ತೆ. ಇದು ತುಂಬ ಈಸಿ ಇದೆ ನೋಡಿ, ಇನ್ ದ ವರ್ಡ್. ಸೊ ತಮಿಳ್ನ ಒಬ್ಬ ಪೋಯೆಟ್ಸ್ ಏನು ಹೇಳ್ತಿದ್ದಾರೆ, ಅವ್ರ ಹೆಸರು ಅವಾಯಿ ಅಂತ ಅಂದ್ಕೊಳ್ಳಿ. ಓಕೆ. ಅವ್ರೇನು ಹೇಳ್ತಾರೆ ಅಂದರೆ ದೇರ್ ಆರ್ ಓನ್ಲಿ 2 ಕಾಸ್ಟ್ಸ್ ಇನ್ ದ ವರ್ಡ್. ಅದೇನು, ಒಂದು ಗರ್ಲ್, ಒಂದು ಬಾಯ್, ಅಥವಾ ಒಂದು ಮ್ಯಾನ್ ಅಥವಾ ಒಂದು ವುಮೆನ್. ಸೊ ಎರಡೇ ಜಾತಿ ಇರೋದು, ಎರಡೇ ಕಾಸ್ಟ್ಸ್ ಇರೋದು ಅಂತ ಹೇಳಿದ್ದಾರೆ ಅಲ್ವಾ? ಎಸ್. ನೆಕ್ಸ್ಟ್ ಕ್ವಶನ್, 9th ಕ್ವಶನ್ ನೋಡಿ. 9th ಕ್ವಶನ್ ನೋಡಿ, fill in the blanks with suitable ಲಿಂಕರ್ ಕೊಟ್ಟಿದ್ದಾರೆ. ದ ಚಾರಿಟೇಬಲ್ ಡ್ಯಾಶ್ ಗಿವ್ ಆರ್ ಸುಪೀರಿಯರ್ ಅಂತ ಕೊಟ್ಟಿದ್ದಾರೆ. ದ ಚಾರಿಟೇಬಲ್ ಡ್ಯಾಶ್ ಗಿವ್ ಆರ್ ಸುಪೀರಿಯರ್ ಅಂತ ಏನು ಬರುತ್ತೆ ಇಲ್ಲಿ? ಹೂ ಸುಪೀರಿಯರ್ ಅಂತ ಆಗುತ್ತೆ ಫ್ರೆಂಡ್ಸ್. ಓಕೆ. ದ ಚಾರಿಟೇಬಲ್ ಹೂ ಗಿವ್ ಆರ್ ಸುಪೀರಿಯರ್.
9th question. Second. It is a document dash defends the position and power of the three organs of the state. ಸೊ ಏನಾಗುತ್ತೆ ಇಲ್ಲಿ ವಿಚ್ ಬರುತ್ತೆ, ವಿಚ್ ಡಿಫೆನ್ಸ್ ನೋಡಿ, ವಿಚ್ ಡಿಫೆನ್ಸ್ ದ ಪೊಸಿಷನ್ ಆ್ಯಂಡ್ ಪವರ್ ಆಫ್ ದ ತ್ರೀ ಆರ್ಗನ್ ಆಫ್ ದ ಸ್ಟೇಟ್ ಅಂತ ಆಗುತ್ತೆ. ಓಕೆ, ಸೊ ಇವೆಲ್ಲವನ್ನು ತಿಳ್ಕೊಬೇಕಂದ್ರೆ ಪ್ರಾಪರಾಗಿ ಗ್ರಾಮರ್ ಗೊತ್ತಿದ್ದರೆ ಮಾತ್ರ ಅರ್ಥ ಆಗುತ್ತೆ. ಸುಮ್ಮನೆ ನೀವು ನೋಡ್ತಾ ಇದ್ದರೆ ನಿಮಗೆ ತುಂಬ ಬೋರ್ ಅನಿಸುತ್ತೆ ನೋಡಿ. ಸೊ ಲಿಂಕರ್ಸ್ ಅಂದರೆ ಏನು, ಕ್ವಶನ್ ಟ್ಯಾಗ್ ಅಂದರೆ ಏನು, ಪ್ರಿಪೊಸಿಷನ್ಸ್ ಅಂದರೆ ಏನು ಅಂತ ಗೊತ್ತಾದರೆ ಮಾತ್ರ ಅದು ನಿಮ್ಗೆ ಅರ್ಥ ಆಗುತ್ತೆ. ಆ್ಯಂಡ್ ದೆನ್ ಏನು ಕೊಟ್ಟಿದ್ದಾರೆ, ಸೆಂಟೆನ್ಸ್ ಮಾಡಬೇಕಂತೆ ಈ ವರ್ಡ್ಸ್ಗಳನ್ನು ನೋಡಿಕೊಂಡು. ಸೊ ನಮಗಿದ್ರ ಅವಶ್ಯಕತೆ ಇಲ್ಲ. ಓಕೆನಾ? ಎಸ್. ಆ್ಯಂಡ್ ದ ನೆಕ್ಸ್ಟ್ ಕ್ವಶನ್ ಈಸ್ ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್ ದ ಅಂಡರ್ಲೈನ್ ಲೈನ್. ಡೈರೆಕ್ಟಾಗಿ ಅಂಡರ್ಲೈನ್ ಮಾಡಿದಂಥ ವರ್ಡ್ನ ನೋಡಿ, ಪ್ರಾಮಿನೆಂಟ್ ಅಂತ ಇದೆ. ಸೊ ಈ ಪ್ರಾಮಿನೆಂಟ್ ಏನಿದೆ, ಪ್ರಾಮಿನೆಂಟ್ ಅನ್ನೋದು ಫ್ರೆಂಡ್ಸ್ ಎಡ್ಜೆಕ್ಟಿವ್ ಇದೆ. ಪಾರ್ಟ್ಸ್ ಆಫ್ ಸ್ಪೀಚ್ ಯಾವುದು ಅಂತ ಕೇಳಿದ್ದಾರೆ. ಗ್ರೇಟ್ಲಿ ಇದೆ ನೋಡಿ ಫ್ರೆಂಡ್ಸ್, ಡೈರೆಕ್ಟಾಗಿ ಗ್ರೇಟ್ಲಿ ಅನ್ನೋದು ಏನಿದೆ, ಆ್ಯಡ್ವರ್ಬ್ ಇದೆ. ಮುಗೀತು, ಇಷ್ಟೇ. ಐಡೆಂಟಿಫೈ ದ ಪಾರ್ಟ್ ಆಫ್ ಸ್ಪೀಚ್ ಅಂಡರ್ಲೈನ್ ವರ್ಡ್ ಅಂತ ಹೇಳಿದ್ದಾರೆ. ಸೊ ನಾವು ಅಂಡರ್ಲೈನ್ ವರ್ಡ್ನ ನೋಡಿದ್ದೀವಿ. ಸೊ ಅದು ಅಡ್ಜೆಕ್ಟಿವ್ ಇದೆ, ಆ್ಯಡ್ವರ್ಬ್ ಇದೆ, ಫಿನಿಶ್, ಇಷ್ಟೇ ಕೆಲಸ. ಆ್ಯಂಡ್ 12th ಕ್ವಶನ್ ಈಸ್ ರೈಟ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ದ ಬ್ರ್ಯಾಕೆಟ್ಸ್. ಕರೆಕ್ಟ್ ವರ್ಡ್ನ ನಾವು ಇಲ್ಲಿ ನೋಡಬೇಕಾಗಿದೆ, ವರ್ಡ್ನ. ಓಕೆ, ಸೊ ಅಂಬೇಡ್ಕರ್ಸ್ ಡ್ಯಾಶ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಇನ್ ಸಿಗ್ನಿಫಿಕೆಂಟ್ ಅಂತ ಕೊಟ್ಟಿದ್ದಾರೆ. ಏನಾಗುತ್ತೆ ಇದು, ಅಬ್ಸರ್ವ್ ಇದು ಏನಾಗುತ್ತೆ ಫ್ರೆಂಡ್ಸ್, ಅಬ್ಸರ್ವೇಷನ್ ಅಂತ ಆಗುತ್ತೆ. ನೆಕ್ಸ್ಟ್ ನೋಡಿ, ಹಿ ಬಾಟ್ ಬುಕ್ಸ್ ಬೈ ಡ್ಯಾಶ್ ಹಿಸ್ ಡೈಲಿ ನೀಡ್ಸ್ ಅಲ್ವಾ. ಸೊ ಇದೇನಾಗುತ್ತೆ, ಕರ್ಟ್ಲಿಂಗ್ ಅಂತ ಆಗುತ್ತೆ. ಕರ್ಟೇಲ್ ಅಲ್ಲ, ಕರ್ಟ್ಲಿಂಗ್ ಅಂದರೆ ಏನು, ಮೊಟಕುಗೊಳಿಸು ಅನ್ನೋ ಮೀನಿಂಗ್ನ ಕೊಡುತ್ತೆ. ಓಕೆನಾ, ನಿಮ್ಗೆ ಗೊತ್ತಿರಲಿ ಕರ್ಟ್ಲಿಂಗ್ ಅಂದರೆ ಏನು ಅಂತ. ನೆಕ್ಸ್ಟ್ ನೋಡಿ, ಈಗ ಆರ್ಟಿಕಲ್ಸ್ನ ನೋಡ್ತಾ ಹೋಗೋಣ. ಆರ್ಟಿಕಲ್ಸ್, ರಾಜೇಶ್ ಈಸ್ ಡ್ಯಾಶ್ NCC ಸ್ಟೂಡೆಂಟ್. 13th ಕ್ವಶನ್ನ ನೋಡ್ತಾ ಇದ್ದೀವಲ್ವಾ, 13th ಕ್ವಶನ್ನ ನೋಡ್ತಾ ಇದ್ದೀವಿ. ಸೊ ಏನಿದೆ, NCC ಸ್ಟೂಡೆಂಟ್ ಅಂತ ಇದೆ. ಏನು ಬರುತ್ತೆ ಇಲ್ಲಿ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ಗೆ ಯಾನ್ ಬರುತ್ತೆ ನೋಡಿ. ಯಾಕೆ ಬರುತ್ತೆ ಯಾನ್ ಮೇಡಮ್ ಇಲ್ಲಿ, ಇದು ಎನ್ ಇದೆಯಲ್ಲ, ಅದು ಎನ್ ಇದ್ದರೂ ಕೂಡ ಪ್ರನೌನ್ಸೇಷನ್ NCC ಫ್ರೆಂಡ್ಸ್, ಇದು ಎ ಬರುತ್ತೆ ನೋಡಿ, ಹಾಗಾಗಿ ಅದು ಆ್ಯನ್ ಬರುತ್ತೆ. ನಿಮ್ಮ ಒಂದು ಕೀ ಆನ್ಸರಲ್ಲಿ ಆ್ಯನನ್ನೇ ಕೊಟ್ಟಿದ್ದಾರೆ. ನನ್ನ ನಂಬಿಲ್ಲ ಅಂದರೂ ಕೂಡ ಅದನ್ನಾದರೂ ನಂಬಿ. ಕೆಲವೊಂದು ಸಲ ತುಂಬ ಜನ ಏನು ಮಾಡ್ತಾರೆ ಅಂದರೆ ವಾದ ಮಾಡ್ತಾರೆ, ಅದಕ್ಕೋಸ್ಕರ ನಾನು ಹೇಳ್ತಿದ್ದೀನಿ, ಆನ್ಸರ್ ಕೇಳಿ ಹಾಗೆ ಇರೋದು. NCC ಅಲ್ವಾ, ಎ ಬರುತ್ತೆ. ಹಾಗಾಗಿ ಡಾಕ್ಟರ್ BR ಅಂಬೇಡ್ಕರ್ ಸರ್ವ್ಡ್ ಆ್ಯಸ್ ದ ಚೇರ್ಮನ್ ಆಫ್ ಡ್ರಾಫ್ಟಿಂಗ್ ಕಮಿಟಿ ಆಫ್ ಡ್ಯಾಶ್ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿ ಆಫ್ ಇಂಡಿಯಾ. ಓಕೆ, ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿ ಆಫ್ ಇಂಡಿಯಾ. ಸೊ ಏನು ಬರುತ್ತೆ ಇಲ್ಲಿ, ದ ಬರುತ್ತೆ ಫ್ರೆಂಡ್ಸ್, ದ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿ ಆಫ್ ಇಂಡಿಯಾ ಅಲ್ವಾ. ಒಂದೇ ಸಂವಿಧಾನ ಇರೋದು, ಅದೇನು ಡೆಫಿನೇಟ್ ಆರ್ಟಿಕಲ್ನ ಯೂಸ್ ಮಾಡಬೇಕಾಗುತ್ತೆ ಕಾನ್ಸ್ಟಿಟ್ಯೂಷನ್ ಬಂದಾಗ. ಅಂಬೇಡ್ಕರ್, 3rd ಕ್ವಶನ್, ಅಂಬೇಡ್ಕರ್ ಹ್ಯಾಡ್ ಡ್ಯಾಶ್ ಇನ್ಸ್ಟೇಬಲ್ ಥರ್ಸ್ಟ್ ಫಾರ್ ಬುಕ್ಸ್. ಓಕೆ, ಅವ್ರು ತುಂಬ ಹಸಿವೆ ಇತ್ತು ಎದ್ರದ್ದು, ಬುಕ್ಸಿಂದು. ಸೊ ನಿಮ್ಗೆಲ್ಲರಿಗೂ ಗೊತ್ತಿದೆ ಡಾಕ್ಟರ್ BR ಅಂಬೇಡ್ಕರ್ ಅವ್ರ ಬಗ್ಗೆ. ಸೊ ಆ್ಯನ್ ಬರುತ್ತೆ, ಇದು ವೆರಿ ಈಸಿ. ಯಾನ್ ಯಾಕೆ ಬರುತ್ತೆ ಅಂದರೆ ಇದು IOL ಇದೆ. ಸೊ ನೆಕ್ಸ್ಟ್ ಹೋಗೋಣ. ದ ಕಾನ್ಸ್ಟಿಟ್ಯೂಷನ್ ಈಸ್ ಎ ಡ್ಯಾಶ್ ಫಂಡಮೆಂಟಲ್ ಡಾಕ್ಯುಮೆಂಟ್. ಸೊ ಏನು ಬರುತ್ತೆ, ಅ ಫಂಡಮೆಂಟಲ್ ಅಂತ ಬರುತ್ತೆ, ಫಿನಿಶ್. ಹಿ ಹ್ಯಾಡ್ ಡ್ಯಾಶ್ ಓಷಿಯನ್, ಒಂದು ನಿಮಿಷ ಆಫ್ ಇದೆಯಾ, ಓಕೆ ನೋಡಿ. 4th ಕ್ವಶನ್ನ ನೋಡ್ತಾ ಇಲ್ಲ 5th ಕ್ವಶನ್ನ ನೋಡ್ತಾ ಇದ್ದೀವಿ. ಹಿ ಹ್ಯಾಡ್ ಡ್ಯಾಶ್ ಓಷಿಯನ್ ಆಫ್, ಏನಿದೆ ಇಲ್ಲಿ, ಪೇಷನ್ಸ್. ಸೊ ಏನಾಗುತ್ತೆ ಇಲ್ಲಿ, ಓ ಬಂದಿದೆ ಅಂದರೆ ಏನಿರುತ್ತೆ, ಆ್ಯನ್ ಏನಿದೆ ಅಲ್ವಾ, ಈಸಿ ಆ್ಯನ್ ಬರುತ್ತೆ.
ನೋಡಿ, ನೆಹರು ಚೂಸ್ ಅಂಬೇಡ್ಕರ್ ಆ್ಯಸ್ ಎ ಡ್ಯಾಶ್ ಫಸ್ಟ್ ಲಾ ಮಿನಿಸ್ಟರ್. ನೆಹರು ಚೂಸ್ ಅಂಬೇಡ್ಕರ್ ಆ್ಯಸ್ ಎ ಫಸ್ಟ್ ಲಾ ಮಿನಿಸ್ಟರ್. ಫಸ್ಟ್ ಲಾ ಮಿನಿಸ್ಟರ್, ದ ಫಸ್ಟ್ ಲಾ ಮಿನಿಸ್ಟರ್. ದ ಫಸ್ಟ್ ಲಾ ಮಿನಿಸ್ಟರ್ ಯಾಕಾಯ್ತು ಈಗ? ದ ಯಾಕೆ ಬಂತು ಅಂದರೆ, ಸೊ ಡೆಫಿನೆಟಾಗಿ ನಮಗೆ ಫಸ್ಟ್ ಲಾ ಮಿನಿಸ್ಟರ್ ಅಂಬೇಡ್ಕರ್ ಅಂತ ಗೊತ್ತಿದೆ. ಸೊ ಡೆಫಿನೆಟ್ ಆರ್ಟಿಕಲ್ನ ಯೂಸ್ ಮಾಡಬೇಕಾಗತ್ತೆ. ಸೊ ನೆಕ್ಸ್ಟ್ ಹೋಗೋಣ. ಸೊ ಇದೆಲ್ಲ ರೈಟಿಂಗ್ ಇದೆ, ನಿಮ್ಗೆ ರೈಟಿಂಗ್ ಅವಶ್ಯಕತೆ ಇಲ್ಲ. ಪ್ಯಾಸೇಜ್ ಆಗಲಿ ಅಥವಾ ಆ್ಯಕ್ಟಿವೈಸಿಂದ ಪ್ಯಾಸಿವೈಸ್ ಮಾಡಿ, ಪ್ಯಾಸಿವೈಂದ ಆ್ಯಕ್ಟಿವೈಸ್ ಮಾಡಿ, ರಿಪೋರ್ಟೆಡ್ ಸ್ಪೀಚ್ ಬರೀರಿ. ಸೊ ಇದೆಲ್ಲ ನಿಮ್ಗೆ ಯೂಸ್ ಇಲ್ಲ ಫ್ರೆಂಡ್ಸ್. ಓಕೆ, ಸೊ ನೋಡಿ 2-3 ಸೆಂಟೆನ್ಸ್ ಇದೆ ಇಲ್ಲಿ. ಅದಾದಮೇಲೆ ಮೇ ಬಿ ಪ್ಯಾಸೇಜ್ ಕೊಟ್ಟಿರಬಹುದು. ನೋಡಿ 4-5 ಸೆಂಟೆನ್ಸ್ ಇದೆ. ಅದಾದಮೇಲೆ ನೋಡಿ ಇದೆಲ್ಲ ಹೂಸ್ ಆ್ಯಂಡ್ ದೀಸ್ ಬರುತ್ತೆ. ಸೊ ಇದು ನೋಡಿ ರೈಟ್ ಎ ಪ್ಯಾರಾಗ್ರಾಫ್ ಅಂತ ಇದೆ. ಸೊ ಇದು ನಿಮಗೆಲ್ಲ ಯೂಸ್ ಆಗಲ್ಲ. ಓಕೆ, ಪೇಪರ್ ಓನ್ಲಿ ಯಾರು ಇಂಗ್ಲೀಷ್ ಪೇಪರ್ 2 ಬರಿತೀರಾ ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆನಾ? ನೋಡಿ ಈ ಪಿಕ್ಚರ್ನ ನೋಡಿ ಕೂಡ ನೀವೇನು ಮಾಡಬೇಕಾಗತ್ತೆ, ಪ್ಯಾಸೇಜ್ನ ಬರಿಬೇಕಾಗತ್ತೆ. ಯಾ, ಸೊ ದಿಸ್ ಈಸ್ ದ ವಾಟ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪ್ರೋಸಲ್ಲಿರ್ತಕ್ಕಂತಹ ಎಲ್ಲ ಕ್ವಶನ್ನ ಡಿಸ್ಕಸ್ ಮಾಡಿದ್ದೀವಿ. ಓಕೆ, ಸೊ ನೆಕ್ಸ್ಟ್ ಲೆಸನ್ನಲ್ಲಿ ನಿಮಗೆ ಮತ್ತೆ ಸಿಗ್ತೀನಿ. ಇವತ್ತಿನ ಒಂದು ವಿಡಿಯೋ ಇಲ್ಲಿಗೆ ಮುಗಿಯುತ್ತೆ. ಯಾರಿಗೆಲ್ಲ ತರಗತಿ ಇಷ್ಟ ಆಗಿರುತ್ತೆ ಎಲ್ಲರೂ ಲೈಕ್ ಮಾಡಿ. ಕಾಂಪಿಟೇಟಿವ್ ಎಕ್ಸಾಮ್ ಬರೋರಿಗೆ ಈ ವಿಡಿಯೋನ ಶೇರ್ ಮಾಡಿ. ನಿಮ್ಗೆ ಏನೇ ಡೌಟ್ ಇದ್ದರೂ ಕೂಡ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವಿಡಿಯೋ. ಸೊ ನೋಡಿ ಇಲ್ಲಿಗೆ ಮುಗಿಯುತ್ತೆ ಇದು. ಇದಾದಮೇಲೆ ನಿಮಗೆ ಪೋಯಮ್ ಬಂದಿದೆ, ಸಾಂಗ್ ಆಫ್ ಇಂಡಿಯಾ ಅಂತ. ಫ್ರೆಂಡ್ಸ್ ನಿಮ್ಗೊಂದು ಕ್ಲೂ ಹೇಳ್ತೇನೆ, ಏನಂತಂದರೆ ನಿಮಗೆ 10th ಒಂದು ಪೋಯಮ್ಸ್ನ ನೋಡಿದಾಗ ಎಲ್ಲೂ ಕೂಡ ಗ್ರಾಮರ್ ಇಲ್ಲ ಫ್ರೆಂಡ್ಸ್. ಇದು 4ನೇ ಪೋಯಮ್ ನೋಡ್ತಾ ಇದ್ದೀನಿ ನಾನು. ಜಸ್ಟ್ ನಿಮಗೆ ಪೋಮಲ್ಲಿ ಏನೂ ಇಲ್ಲ, ಪ್ರೋಸಲ್ಲಿ ಮಾತ್ರ ಗ್ರಾಮರ್ ಪಾರ್ಟ್ಸ್ ಇದೆ. ಸೊ ಅಮ್ಮಮ್ಮ ಅಂದರೆ ಒಂದು 8 ಲೆಸನ್ಸ್ ಇರ್ಬೋದು. ಆ 8 ಲೆಸನ್ಸ್ನ ನೀವು ಮಾಡಿದ್ರೆ ಆಯ್ತಲ್ವಾ? ಹಾಂ, ನೀವೇ ಗ್ರೇಟ್. ಪೋಯಮಲ್ಲಿ ಕೊಟ್ಟೇ ಇಲ್ಲ, ಡೈರೆಕ್ಟ್ ಪ್ರೋಸೇ ಇದೆ. ಸೊ ಇದು ನೆಕ್ಸ್ಟ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್.